ಹೀಗೆ ಮದುವಣಗಿತ್ತಿಯಂತೆ ಸೇವಂತಿಗೆಯ ಬಿ ವೈಟ್ ತಳಿಯ ಹೂದೋಟ ಕಂಗೊಳಿಸ್ತಾ ಇರೋದು ಚಿಕ್ಕಬಳ್ಳಾಪುರ ತಾಲೂಕಿನ ದಿಬ್ಬೂರು ಬಳಿ ಇರುವ ನಲ್ಲಿ ಮರದಹಳ್ಳಿ ಗ್ರಾಮದಲ್ಲಿ. ಗ್ರಾಮದ ರೈತ ರಂಜಿತ್ ಎಂಬುವರು ತಮ್ಮ 1 ಎಕರೆ ಜಮೀನಿನಲ್ಲಿ ಪಾಲಿ ಹೌಸ್ ನಿರ್ಮಿಸಿ ಲಕ್ಷಾಂತರ ರೂಪಾಯಿ ಸಾಲ ಸೋಲ ಮಾಡಿ ಹೂ ಬೆಳೆಯನ್ನ ಬೆಳೆದಿದ್ದಾರೆ. ಕೈ ಕೆಸರಾದರೆ ಬಾಯಿ ಮೊಸರು ಎನ್ನೋ ಹಾಗೆ ಹೂವಿನ ಬೆಳೆ ಹುಲಸಾಗಿ ಬೆಳೆದಿತ್ತು. ಮಾರುಕಟ್ಟೆಯಲ್ಲಿ 1 ಕೆಜಿ ಬಿ ವೈಟ್ ತಳಿಯ ಸೇವಂತಿಗೆ ಹೂವಿಗೆ 500 ರೂಪಾಯಿಂದ 600 ರೂಪಾಯಿ ಪ್ರಸ್ತುತ ಬೆಲೆ ಇದೆ. ಪ್ರತಿನಿತ್ಯ 200 ಕೆಜಿ ಹೂ ಮಾರುಕಟ್ಟೆಗೆ ಹೋಗ್ತಾ ಇತ್ತು. ಆದರೆ ಕೆಲ ದಿನಗಳ ಹಿಂದೆ ದಿಬ್ಬೂರು ಗ್ರಾಮದಲ್ಲಿರುವ ಸ್ಟ್ಯಾಂಡರ್ಡ್ ಆಗ್ರೋ ಎಂಟರ್ಪ್ರೈಸಸ್ ಕೇಂದ್ರದಲ್ಲಿ ಕೀಟನಾಶಕ ಸಿಂಪಡಣೆಯ ಔಷಧಿಯನ್ನ ತೆಗೆದುಕೊಂಡು ಹೋಗಿದ್ದರು ಎಂದು ಕೇಳಿ ಬಂದಿದೆ. ರೈತ ಕೇಳಿದ ಕೀಟನಾಶಕವನ್ನ ಬಿಟ್ಟು ಬೇರೆ ಕೀಟನಾಶಕ ಔಷಧಿಯನ್ನ ಕೊಟ್ಟಿದ್ದಾರೆ ಎಂದು ರೈತ ಆರೋಪ ಮಾಡಿದ್ದಾರೆ. ಈ ಔಷಧಿ ಸಿಂಪಡಣೆ ಮಾಡಿದ ನಂತರ 2-3 ದಿನಗಳಿಗೆ ಹೂ ತೋಟ ಕೊಳೆಯಲು ಆರಂಭಿಸಿದೆಯಂತೆ. ಇದರಿಂದ ಕಂಗಾಲಾಗಿರುವ ರೈತ ಲಕ್ಷಾಂತರ ರೂಪಾಯಿ ಲಾಭದ ನಿರೀಕ್ಷೆಯಲ್ಲಿ ಇದ್ದು ಈಗ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂದು ಕಣ್ಣೀರಿಟ್ಟಿದ್ದಾನೆ. ನನ್ನ ಹೆಸರು ರಾಮಕೃಷ್ಣ. ನಾನು ಇಲ್ಲಿ ಕೆಲಸಕ್ಕಿದ್ದೀನಿ. ನಲ್ಲಿ ಮರದಹಳ್ಳಿ. ಇಲ್ಲಿ ಪಾಲಿ ಹೌಸಲ್ಲಿ ಬಿ ವೈಟ್ ಅಂತ ಹಾಕಿದ್ವಿ. ಆಮೇಲೆ ಔಷಧಿ ಬೆಳಿಬೇಕಾಯಿತು. ಆಮೇಲೆ ದಿಬ್ಬೂರ್ಗೆ ಹೋದ್ವಿ. ಅಲ್ಲಿ ಕೇಳಿದ್ವಿ. ನಾನು ಅಲ್ಲ ಇನ್ನೊಬ್ಬರು ಬಂದಿದ್ದರು. ಅವರು ಫಸ್ಟ್ ಹೋಗಿ ತೊಗೊಂಬಂದಿದ್ರು. ಆಮೇಲೆ ತಗೊಂಬಂದಮೇಲೆ 200 ಲೀಟ್ರಿಗೆ ಹಾಕ್ಕೊಂಡು ಹೊಡಿ ಅಂತ ಹೇಳಿದ್ರು. ನನಗೆ ಅನುಮಾನ ಬಂದು ಹೊಡಿಲಿಲ್ಲ. ಆಮೇಲೆ ಅವ್ರ ಜೊತೆಯಲ್ಲೇ ಕರ್ಕೊಂಡು ಹೋದೆ. ನಾನು ಕೇಳಿದೆ ಅವ್ರನ್ನ, ಹೊಡಿಯಪ್ಪ 200 ಲೀಟ್ರಿಗೆ ಹಾಕ್ಕೊಂಡು ಅಂತೇಳ್ಬಿಟ್ಟು. ಅಲ್ಲಿಗೂ ಹೊಡಿಲಿಲ್ಲ. ಅದು M45 3 ಸಲ ಕೊಟ್ಟಿದ್ದರು. ಅದು ಪಕ್ಕಕ್ಕೆ ಇಟ್ಬಿಟ್ಟು ಬೇರೆಯವ್ರಿಗೆ ಫೋನ್ ಮಾಡಿದೆ. ಅವರು ಹೇಳಿಬಿಡು ಹೊಡೆದ್ಬಿಡು ಅಂದರು. ಅವ್ರನ್ನೂ ಕೇಳಿದೆ, ಅದು M45 ಹೊಡಿಬೇಡ, ಇದು ಹೊಡಿ ಅಂದರು. ನಾವು ಹೊಡೆದ್ಬಿಟ್ಟು ಸರ್ 200 ಲೀಟ್ರಿಗೆ ಹಾಕ್ಕೊಂಡು. ಈಗ ಎಷ್ಟು ಎಕರೆ ಹೂವು ಬೆಳೆದಿದ್ರಿ? ಇದು ಅರ್ಧ ಎಕರೆ ಸರ್. ಇದು ಅದು ರೇಟ್ ಬಂದು 400ರಿಂದ 500 ರೂಪಾಯಿ ಇತ್ತು ಅವಾಗ ಡೈಲಿ ಅಂದರೆ ದಿನ 4 ಬ್ಯಾಗ್ ಕಳಿಸ್ತಾ ಇದ್ವಿ ನಾವು. ಈ ಮದ್ದು ಹೊಡೆದ ಮೇಲೆ 1 ಬ್ಯಾಗೂ ಹೋಗಿಲ್ಲ ಮಾರ್ಕೆಟ್ಗೆ. ಅಲ್ಲಿಗೂ ಕಳಿಸಿದ್ವಿ. ಬ್ಯಾಗುಗಳು ವಾಪಸ್ ಬಂದಿಲ್ಲ. ಎಲ್ಲ ಕಿತ್ತಾಕ್ಬಿಟ್ಟು ಆಚೆ ಹಾಕಿದ್ವಿ. ಎಷ್ಟು ಲಾಸ್ ಆಗಿದೆ ಈಗ ಅಂದಾಜು? ಒಂದು 3ರಿಂದ 4 ಲಕ್ಷ ರೂಪಾಯಿ ಹೋಗೈತಿ. ಸೊ ಅವ್ರೇನು ಮದ್ದು ಕಳಪೆ ಮದ್ದು ಕೊಟ್ಟಿದ್ರೆ ಏನು ಅಂತ? ಅದು ಇದಕ್ಕೆ ಹೊಡಿಯಂಗಿಲ್ಲ ಸರ್. ಅವ್ರು ಹೊಡಿ ನನಗೂ ಹೇಳಿದ್ರು, ಇನ್ನೊಬ್ರಿಗೂ ಹೇಳಿದ್ರು. ನಾವು ಧೈರ್ಯದಿಂದ ಹೊಡೆದ್ವಿ. ಅದು 3 ದಿವಸಕ್ಕೆ ಫುಲ್ ಬ್ಲ್ಯಾಕ್ ಆಗೋಯ್ತು. ಗಿಡ ಆಯ್ತಾ ಹೂವು ಆಯ್ತಾ? ಹೂವು ಗಿಡ ಆಗಿಲ್ಲ ಸರ್. ಹೂವು ಮಾರ್ಕೆಟ್ಗೂ ಕಳಿಸಿದ್ವಿ. ಅಲ್ಲಿ ಹೋಗಿಲ್ಲ. ಅವರೆಲ್ಲ ಬಿಸಾಕ್ಬಿಟ್ರು. ಆಮೇಲೆ ನಾವು ಸ್ವಲ್ಪ ಕಿತ್ಬಿಟ್ಟು ಆಚೆ ಹಾಕ್ಬಿಟ್ವಿ. ಈಗ ಒಂದು 4-5 ಲೈನು ನೋಡೋಣ ಅಂತ ಹೇಳ್ಬಿಟ್ಟು ಮಡಗಿದ್ವಿ. ಆಮೇಲೆ ಯಜಮಾನ್ ಬಂದರು. ಹೇಳಿದ್ವಿ ಈ ಥರ ಅಂತ ಮದ್ದು ಮಿಸ್ಟೇಕಾಗೈತೆ. ಆಮೇಲೆ ಯಜಮಾನರು ಬಂದು ಅವ್ರನ್ನೂ ಕರ್ಕೊಂಬಂದರು. ಅವರು ಮದ್ದು ಮಿಸ್ಟೇಕಲ್ಲ, ಇದು ಚೆನ್ನಾಗೇ ಐತೆ, ನೀವೇನೋ ಬೇರೆ ಹಾಕ್ಕೊಂಡು ಹೊಡೆದ್ಬಿಟ್ಟಿರ್ತೀರ ಅಂತ ಹೇಳಿದ್ರು. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಹೂವಿನ ಮಾರಾಟ ಮಾಡಿ ಹಣ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ. ಇದರಿಂದ ರೈತ ರಂಜಿತ್ ಕೂಡ ಹೂ ಬೆಳೆಯಲು ಆರಂಭಿಸಿ ಹಗಲು ರಾತ್ರಿ ಕಷ್ಟಪಟ್ಟು ಸುಂದರವಾಗಿ ಹೂದೋಟ ಬೆಳೆಸಿದ್ರು. ಆದರೆ ಕೈಗೆ ಬಂದ ಬಿ ವೈಟ್ ತಳಿಯ ಸೇವಂತಿಗೆ ಹೂವು ಮಾರುಕಟ್ಟೆಗೆ ಹಾಕಬೇಕು ಎನ್ನುವಷ್ಟರಲ್ಲಿ ಇದೀಗ ರೈತ ಬೀದಿಗೆ ಬರುವಂತಾಗಿದೆ. ಇನ್ನು ಇದಕ್ಕೆ ಸಂಬಂಧಿಸಿದಂತೆ ರೋಸಿ ಹೋದ ರೈತರು ಸ್ಟ್ಯಾಂಡರ್ಡ್ ಆಗ್ರೋ ಎಂಟರ್ಪ್ರೈಸಸ್ ಅಂಗಡಿಗೆ ಮುತ್ತಿಗೆ ಹಾಕಿ ಪ್ರಶ್ನೆ ಮಾಡಿದ್ದಾರೆ. ನಾವು ರೆಸ್ಪಾನ್ಸ್ ಮಾಡ್ಬೇಕು ರೈತರಿಗೆ. ನೀವು 2 ತಿಂಗಳಾಯ್ತು ಅಂಗಡಿಗೆ ಅಂತ ಹೇಳ್ತೀರಾ. ಹೆಂಗಿಕೊಮ್ಮೆ ಕಸ್ಟಮರ್ ನೀವು ಮಾತಾಡೋ ರೀತಿ ಇರುತ್ತೆ. ಮಾತಾಡೋ ಸಮೇತ ಇದ್ದಾರೆ ನಮ್ಮ ಹತ್ರ. ಇರೋದು ಕಾರಲ್ಲಿ ಕರ್ಕೊಂಡೋದಾಗಿಂದ ಮಾತಾಡಿರೋ ರೆಕಾರ್ಡಿಂಗ್ ಹಿಡಿದು ಅಲ್ಲಿ ಹೋಗಿರೋ ರೆಕಾರ್ಡಿಂಗ್ ಹಿಡಿದು ಎಲ್ಲ ಪ್ರತಿಯೊಂದು ಇಕ್ಕಿದಿರಿ. ವ್ಯರ್ಥ ಅರ್ಥ ಆಯ್ತಾ? ಅದು ಮತ್ತೆ ಬೆಳೆಯಲ್ಲ. ಇವಾಗ ಹಿಂಗಾಗ್ದಿರಾ ಹೊಸ ಹೋಗ್ಕೊಡು. ಒಣಗೆ ಫ್ರೆಶ್ ಆಗಿ ಇಟ್ಕೊಂಬೋಣ. ಹೋಗಿ ಸದ್ಯಕ್ಕೆ ಇವಾಗ ಮೊದಲು ಓಪನ್ ಆಗ್ತಾ ಇದೆ. ಕೊಡಕ್ ಬರೋಣ. ಹಿಂದೆ 2-3 ಫೋಟೋ ಅವಶ್ಯ ನೋಡ್ಬೇಕು. ಫೋಟೋ ನೋಡ್ಬೇಕು. ತೋಟ ನೋಡ್ಬೇಕು. ಎಲ್ಲ ರೈತರಿಗೂ ಹಿಂಗೆ ಹೇಳ್ಬೇಕು ನೀನು. ಅಣ್ಣ ನಾವ್ ಹೇಳೋದು ರೈತರಿಗೂ ನೀನು ಹಿಂದೆ ನೋಡ್ದಿದ್ದೆ ಅದೇ ನೋಡ್ದಿದ್ದೆ 2-3 ಫೋಟೋ ಹಿಂದೆ ನೋಡಿ ಮುಂದೆ ಕೊಡೋದು ಅರ್ಥ ಇಲ್ಲ. ಹಿಂದೆ ಹೊಡೆದಿರೋದು ನಿಮ್ಮದೇ. ಇವಾಗ ಅವ್ರು ಹೇಳ್ತಾ ಇರೋದು ಇದೆ, ಇದನ್ನ ಕೊಡು, ಟ್ರಿಪ್ಸ್ಗ ವೈಟ್ ಪ್ಲೇಸ್ಗ ಕೊಡು, ಏನ್ ಕಾಂಬಿನೇಷನ್ ಕೊಡು. ಇದು ನಾನ್ ಕೊಟ್ಟಿರೋದು ಔಷಧಿ ಹೊಡೆದು ಹಿಂಗಾಗಲ್ಲ ನಮ್ದು. ಆಯ್ತು, ನೀವು ಕೊಟ್ಟಿರೋ ಔಷಧಿಯಿಂದ ನಂಗೆ ಆಗಿಲ್ಲ, ಇನ್ನೊಂಥರ ಆಗೈತೆ, ಅದೆಲ್ಲ ಬರ್ತದೆ. ಫೋಟೋ ಹೊಡೆದಿದ್ರ ನೋಡಿ. ಇಂಥ ಹೂವು ಇದ್ರೆ ಬಂದಿರೋದು ಹೊಡೆದಿರೋದು ಅವತ್ತು ನಾವು ತೆಗೆದು ಮುಗೀತು.
ಇವಾಗ ಹೊಸ್ದಾಗ ಕೊಡಪ್ಪ ಟ್ರಿಪ್ಸ್ ಇರೋ ಹೂಗ್ಲಿಕ್ಕೆ ಏನು ಆಗ್ದಿರಂಗೆ ಔಷಧಿ ಹಿಂದೆ ಹಿಂದೆ 2 ಕೋಟ ಇಟ್ಕೋಣ. ನಂಗೆ ಏನು ಹೊಡೆಯುತ್ತೆ ಏನಿಲ್ಲ ಅಂತ ಏನು ಅಕೌಂಟ್ ಫ್ಯಾಷನ್ ನೋಡ್ದಿರೋದು. ಇನ್ನು ಹೂ ಬೆಳೆಯನ್ನೇ ಜೀವನಾಧಾರ ಮಾಡಿಕೊಂಡಿದ್ದ ರೈತ ರಂಜಿತ್ ಕಳೆನಾಶಕ ಸಿಂಪಡಣೆಯಿಂದ 1 ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಹೂ ಮಣ್ಣು ಪಾಲಾಗಿದ್ದು ರೈತನ ಹೊಟ್ಟೆಯ ಮೇಲೆ ತಣ್ಣೀರು ಬಟ್ಟೆ ಹಾಕಿದಂತಾಗಿದೆ. ಇನ್ನು ಈ ರೀತಿಯ ಪ್ರಕರಣಗಳು ಈ ಹಿಂದೆಯೂ ಸಹ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನಡೆದಿದೆ. ರಾಸಾಯನಿಕ ಕೀಟನಾಶಕಗಳನ್ನು ಮಾರಾಟ ಮಾಡುವ ಅಂಗಡಿ ಮಾಲೀಕರು ರೈತರು ಖರೀದಿಸುವ ಕೀಟನಾಶಕಗಳಿಗೆ ಕೆಲವರು ಬಿಲ್ ಸಹ ಕೊಡೋದಿಲ್ಲ. ಇನ್ನು ಕೆಲವರು ರೈತರು ಕೇಳುವ ಕೀಟನಾಶಕವನ್ನು ಕೊಡದೆ ಬೇರೊಂದು ಕಳಪೆ ಕೀಟನಾಶಕವನ್ನು ಕೊಟ್ಟು ಅನ್ನದಾತರ ಜೀವನದ ಜೊತೆ ರಾಜಾರೋಷವಾಗಿ ಚೆಲ್ಲಾಟವಾಡ್ತಾ ಇದ್ದಾರೆ. ಇನ್ನಾದರೂ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಇಂತಹ ಅಂಗಡಿ ಮಾಲೀಕರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ರೈತನಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡ್ತಾರಾ? ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.